ಉದಾಹರಣೆಗೆ ನೀವು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತೀರಿ, ವಾಕಿಂಗ್ ರನ್ನಿಂಗ್ ಮಾಡಕ್ಕಾಗಲ್ಲ, ಅದಾದ್ಮೇಲೆ ಎಕ್ಸರ್ಸೈಸ್ ಪ್ರಾಪರ್ ಆಗಿ ಮಾಡಕ್ಕಾಗಲ್ಲ, ಕೆಲವೊಬ್ಬರಿಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ, ಬ್ಯಾಡ್ ಫ್ಯಾಟ್ ಇರುತ್ತೆ. ಸೊ ಅದಕ್ಕೆಲ್ಲ ಇದು ಏನಂತಂದ್ರೆ ಕೆಲಸ ಮಾಡುತ್ತೆ. ನಿಂತ ಜಾಗದಲ್ಲೇ ನೀವು 40 ತರದ ಎಕ್ಸರ್ಸೈಸ್ ನ ಮಾಡಬಹುದು ಸರ್. ನಿಮಗೆ ಈಗ ಇಡೀ ದೇಹದಲ್ಲಿ ಎಕ್ಸರ್ಸೈಸ್ ಆಗ್ತಾ ಇದೆ, ಸ್ಟಮಕ್ ಕ್ಲೀನ್ ಆಗ್ಲಿ, ಮತ್ತೆ ಬಾಡಿ ಕ್ಲೀನ್ ಆಗ್ಲಿ, ಬಾಡಿ ಕ್ಲೀನ್ಸ್ ಆಗ್ಲಿ ಅಂತ ಹೇಳಿ. ಏನಕ್ಕಂದ್ರೆ ಇಡೀ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ 10 ಪಟ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಇದರಿಂದ ಹಾರ್ಟ್ ಅಟ್ಯಾಕ್ ಆಗಲ್ಲ, ಬರೆದು ಕೊಡ್ತೀನಿ ನಾನು ನಿಮಗೆ, ಪ್ಯಾರಲಿಸಿಸ್ ಸ್ಟ್ರೋಕ್ ಆಗಲ್ಲ. ಏನಕ್ಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಅಷ್ಟು ಇಂಪ್ರೂವ್ಮೆಂಟ್ ಆಗಿರುತ್ತೆ. ವಯಸ್ಸಿನ ಮಿತಿ ಇಲ್ಲ ಸರ್. ಒಂದು 5-6 ವರ್ಷದ ಮಕ್ಕಳ ಮೇಲಿಂದ ಯಾರಾದ್ರೂ ಯೂಸ್ ಮಾಡಬಹುದು. ಮತ್ತೆ ಇದರಲ್ಲಿ ನೀವೇನಂತಂದ್ರೆ ಜಿಮ್ ಹೋಗೋ ಅವಶ್ಯಕತೆನೇ ಇಲ್ಲ. ನೀವು ಇದನ್ನ ಒಂದು ಮಷಿನ್ ಏನ್ ತಿರುಗುತ್ತಲ್ಲ, ಫ್ಯಾನ್ ತಿರುಗುತ್ತಲ್ಲ, ಆ ಫ್ಯಾನಿನ ಖರ್ಚಲ್ಲಿ 10 ಮಷಿನ್ ರನ್ ಮಾಡಬಹುದು. ಹೆಣ್ಮಕ್ಳಿಗೆ PCOS ಇರುತ್ತೆ, ನೀ ಪೇನ್ ಇರುತ್ತೆ, ಅದೆಲ್ಲದಕ್ಕೂ ಒಂದೇ ಎಕ್ಸರ್ಸೈಸ್ ಇದೆ ಇದರಲ್ಲಿ. ನಮಸ್ಕಾರ. ಇವತ್ತು ನಾವು ಮಣಿಕಂಠ ಅವರ ಒಂದು ಕ್ಲಿನಿಕಲ್ಲಿ ಇದ್ದೀವಿ. ಇಲ್ಲಿ ಒಂದು ಥ್ರೆಡ್ಮಿಲ್ ಥರ ಒಂದು ಮಿಷಿನ್ ಇದೆ. ಇದು ಬಹಳ ಕ್ಯೂರಿಯಸ್ ಆಗಿ ಇದು ಏನು ಮಣಿಕಂಠ ಅವರ ಅಂತ ಕೇಳಿದಾಗ ನಾನು ಹೇಳಲ್ಲ, ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ನನಗಂತೂ ಬಹಳ ಕ್ಯೂರಿಯಾಸಿಟಿ ಇದೆ ಇದು ಏನು ಅಂತ. ಯಾಕಂತಂದ್ರೆ ಇದು ಥ್ರೆಡ್ಮಿಲ್ ಅಂದರೆ ಓಡೋ ಥರ ಮ್ಯಾಟ್ ಅಂತೂ ಇಲ್ಲ, ರೋಡ್ ವೇ ಅಂತೂ ಇಲ್ಲ. ಸೊ ಏನಿದು ಅಂತ, ನಿಂತ ಜಾಗದಲ್ಲಿ 40 ಥರದ ಎಕ್ಸರ್ಸೈಸ್ ಮಾಡ್ತಕ್ಕಂಥ ಒಂದು ಮಷಿನ್ ಸರ್ ಇದು. ಒಂದು ಲೈಕ್ ಜಿಮ್, ಹೋಮ್ ಜಿಮ್. 40 ಎಕ್ಸರ್ಸೈಸ್ ಇದು ಒಂದೇ ಮಷಿನ್ ಅಲ್ಲೇ ಮಾಡ್ಬೋದು. ಶಬಾಷ್. ಆಮೇಲೆ ಇನ್ನೊಂದೇನಂತಂದ್ರೆ ಇದ್ರ ಮೇಲೆ ಪೇನ್ ಕಿಲ್ಲರ್ ಆಗಿನೂ ಕೂಡ ವರ್ಕ್ ಮಾಡುತ್ತೆ. ಉದಾಹರಣೆಗೆ ನೀವು ಹತ್ತಿರ ಮೇಲೆ ತೋರಿಸ್ತೀನಿ ನಾನು, ಒಂದೊಂದೇ ತೋರಿಸ್ತಾ ಹೋಗ್ತೀನಿ ನಾನು ನಿಮಗೆ. ಒಂದಿಷ್ಟು ವೆರಿ ಫ್ಯೂ ತೋರಿಸ್ತೀನಿ. ಓಕೆ, ಈಗ ಇಲ್ಲಿಡ್ರಿ, ಇದು ಪಲ್ಸ್ ಟೆಸ್ಟ್ ಮಾಡು ಸರ್ ಇದರಲ್ಲಿ. ಓಕೆ, ಪಲ್ಸ್ ಅನ್ನ ಟೆಸ್ಟ್ ಮಾಡ್ಕೊಬಿಡ್ಬೋದು ಈ ಥ್ರೆಡ್ಮಿಲ್. ಹೌದು, ಈ ಕೈ ಇಟ್ಕೊಳ್ರಿ. ಇದಕ್ಕೆ ನಾವು ಕ್ರೇಜಿ ಫಿಟ್ ಮಸಾಜರ್ ಅಂತ ಹೇಳ್ತೀವಿ, ಥ್ರೆಡ್ಮಿಲ್ ಅಂತ ಹೇಳಂಗಿಲ್ಲ ಇದಕ್ಕೆ. ಓಕೆ, ಮಲ್ಟಿಪಲ್ ಯೂಸ್ ಮಾಡೋದು. ಈಗ ನೋಡ್ರಿ, ಸ್ಟಾರ್ಟ್ ಮಾಡೋದು ಜಸ್ಟ್ ಇಲ್ಲೇನಂತಂದ್ರೆ ಪ್ರೋಗ್ರಾಮ್ ಇರುತ್ತೆ. ಪ್ರೋಗ್ರಾಮ್ 1 2 3 ಈ ತರ ಇರುತ್ತೆ. ಜಸ್ಟ್ ಏನ್ ಮಾಡ್ಬೇಕು, ಸ್ಟಾರ್ಟ್. ಓಕೆ, ನಿಮಗೆ ಈಗ ಇಡೀ ದೇಹದಲ್ಲಿ ಎಕ್ಸರ್ಸೈಸ್ ಆಗ್ತಾ ಇದೆ. ಉದಾಹರಣೆಗೆ ನೀವು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತೀರಿ, ವಾಕಿಂಗ್ ರನ್ನಿಂಗ್ ಮಾಡಕ್ಕಾಗಲ್ಲ, ಅದಾದ್ಮೇಲೆ ಎಕ್ಸರ್ಸೈಸ್ ಪ್ರಾಪರ್ ಆಗಿ ಮಾಡಕ್ಕಾಗಲ್ಲ, ಅದಾದ್ಮೇಲೆ ಕೆಲವೊಬ್ಬರಿಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ, ಬ್ಯಾಡ್ ಫ್ಯಾಟ್ ಇರುತ್ತೆ. ಸೊ ಅದಕ್ಕೆಲ್ಲ ಇದು ಏನಂತಂದ್ರೆ ಕೆಲಸ ಮಾಡುತ್ತೆ. ನಮ್ಮಂತವ್ರಿಗೆಲ್ಲ ಬಹಳ ಉಪಯೋಗ, ತುಂಬಾ ಉಪಯೋಗ ಸರ್. ಕೆಲಸ ಮಾಡೋವಂಥವ್ರಿಗೆ, ದಪ್ಪ ಇರೋವಂಥವ್ರಿಗೆ, ಆಮೇಲೆ ಈಗ ಬಿಜಿ ಇರೋವಂಥವ್ರಿಗೆ ತುಂಬಾ ಒಳ್ಳೆ ಸರ್ ಇದು. ಇದು ನಿಮ್ಮಲ್ಲಿ ಅವೈಲೇಬಲ್? ಹೌದು ಸರ್, ನಮ್ಮಲ್ಲಿ ಅವೈಲೇಬಲ್. ಇದು ಹೋಮ್ ಡೆಲಿವರಿ. ಹೌದು, SBPL ಇಂದ ಹೋಮ್ ಡೆಲಿವರಿ ಕೊಡ್ತೀವಿ. ಹೋಮ್ ಸರ್ವಿಸ್ ಇರುತ್ತೆ. ಅದು 2 years ಗ್ಯಾರಂಟಿ ವಾರಂಟಿ ಇರುತ್ತೆ. ಅಂದ್ರೆ ಇದು ಆಟೋಮೆಟಿಕ್ಲಿ ಚೇಂಜ್ ಆಗುತ್ತೆ? ಹೌದು, ಚೇಂಜ್ ಆಗುತ್ತೆ ಸರ್, ಚೇಂಜ್ ಆಗುತ್ತೆ. ಟೈಮ್ ಡ್ಯೂರೇಷನ್ ಮೇಲೆ 20 ಸ್ಪೀಡ್ ಇತ್ತು, ಈಗ ನಿಮಗೆ 60 ಆಯ್ತು, ಈಗ 80 ಆಗುತ್ತೆ ನೆಕ್ಸ್ಟ್. ಅಂದ್ರೆ ಮೊದಲು ನೀವು ಆನ್ ಮಾಡಿದಾಗ ಎಕ್ಸರ್ಸೈಸ್ ಬೇರೆ ಇತ್ತು, ಓನ್ಲಿ 20 ಇತ್ತು ಸರ್. ಈಗ ಬೇರೆ ಎಕ್ಸರ್ಸೈಸ್ ಆಗ್ತಾ ಇದೆ. ಈಗ ನೋಡಿ ಸರ್, ನಾನು ನಿಮಗೆ ಈಗ ಒಂದು ತೋರಿಸ್ತಾ ಇದ್ದೀನಿ, ಜಸ್ಟ್ ಸ್ಟ್ಯಾಂಡ್ ಬೈ ಎಕ್ಸರ್ಸೈಸ್. ಇದರಲ್ಲಿ ನಿಮಗೆ ಈಗ ಈ ಭಾಗದಲ್ಲಿ, ಹೊಟ್ಟೆ ಭಾಗದಲ್ಲಿ, ದೇಹದಲ್ಲಿ, ಇಡೀ ದೇಹದಲ್ಲಿ ಒಂದು ಲೈಟ್ ಆಗಿ ಎಕ್ಸರ್ಸೈಸ್ ಆಗ್ತಾ ಇದೆ. ಈಗ ನಾನು ನಿಮಗೆ ಪರ್ಟಿಕ್ಯುಲರ್ ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ. ಅಂದ್ರೆ 40 ಯಾವ ರೀತಿ ಮಾಡಬೇಕು. ಜಸ್ಟ್ ನೀವು ಸ್ಪೆಕ್ಟ್ ನ ತೆಗೀರಿ ಸರ್. ಓಕೆ, ಕೊಡ್ರಿ, ಹಿಡ್ಕೊಳ್ರಿ, ಸೇಮ್ ಪಲ್ಸ್ ಇಟ್ಕೊಳ್ರಿ. ಇಲ್ಲಿಗೆ ಹಣೆ ಇಡ್ರಿ, ಜಸ್ಟ್ ಬೆಂಡ್ ಆಗಿ ಹಣೆ ಇಡ್ರಿ ಅಲ್ಲಿ. ಹೌದು. ಈಗ ನೋಡ್ರಿ, ನಿಮಗೆ ಬ್ಯಾಕ್ ಸೈಡ್ ಪರ್ಟಿಕ್ಯುಲರ್ ಆಗಿ ಎಕ್ಸರ್ಸೈಸ್ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಹೌದು. ಓಕೆ, ಈ ಭಾಗದಲ್ಲೇ ಪರ್ಟಿಕ್ಯುಲರ್ ಆಗಿ. ಈಗ ನೀವು ಎಷ್ಟೋ ದಿನದಿಂದ ಅನ್ಕೊಳ್ತಾ ಇದ್ದೀರಾ ಈ ಫ್ಯಾಟ್ ಅನ್ನ ಕರಗಿಸ್ಬೇಕು ಅಂತ ಹೇಳಿ, ಬಟ್ ಇದ್ರಲ್ಲಿ ನೀವು ಕರಗಿಸ್ಬೋದು. ಓಕೆ, ಮತ್ತೆ ಈಗ 20ಕ್ಕೆ ಬಂತಿದ್ದು. ಈಗ ನಾನು ನಿಮಗೆ ಇನ್ನೂ ಒಂದು ತೋರಿಸ್ತೀನಿ. ನನ್ನ ಸೈಡ್ ತಿರುಗ್ರಿ. ಈಗ ಕಂಪ್ಲೀಟ್ ತಿರುಗ್ರಿ. ಓಕೆ, ಸ್ವಲ್ಪ ಹಿಂದಕ್ಕೆ ಹೋಗ್ರಿ, ಬ್ಯಾಕ್ ಸೈಡ್. ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗ್ರಿ, ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗ್ರಿ. ಇಲ್ಲಿ ಕೈ ಹಿಡ್ಕೊಳ್ರಿ. ಇಲ್ಲಿ ಹಿಡಿಲ್ಲ, 2 ಕೈ, ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹಿಡ್ಕೊಳ್ರಿ. ಮೇಲೆ ನೋಡ್ರಿ, ದಿಸ್ ಇಸ್ ಕಾಲ್ಡ್ ಹಾರ್ಸ್ ರೈಡಿಂಗ್. ಹಿಂದಿನ ಕಾಲದಲ್ಲಿ ಕುದುರೆ ಓಡಿಸ್ತಾ ಇದ್ರು, ಸಂಗೊಳ್ಳಿ ರಾಯಣ್ಣ ಅವರು, ಇವರೆಲ್ಲ ಕುದುರೆ ಓಡಿಸ್ತಾ ಇದ್ರು. ತುಂಬಾ ಗಟ್ಟಿ ಇದ್ರು, ಬದುಕುವಂತ ಆಯಸ್ಸು ಜಾಸ್ತಿ ಇತ್ತು ಅವ್ರದ್ದು, ಬದುಕಿನಂತ ರೀತಿಯಲ್ಲಿ ಶಕ್ತಿಯುತವಾಗಿದ್ರು ಅವರು. ಓಕೆ, ಯಾಕಂದ್ರೆ ಕುದುರೆ ಓಟ ಮಾಡ್ತಾ ಇದ್ರು. ಇದರಲ್ಲಿ ನೀವೀಗ ಕುದುರೆ ಓಡಿಸ್ಬೋದು. ನೀವು ಮೇಲೆ ನೋಡ್ರಿ, ಒಂದ್ ಸ್ವಲ್ಪ ಯಾವ ರೀತಿ ಆಗ್ತಾ ಇದೆ ಅಂತ ನೋಡ್ಬೋದು ನೀವು ಆಟೋಮೆಟಿಕ್ಲಿ ಬಾಡಿ. ಹೌದು, ನಿಂತ ಜಾಗದಲ್ಲೇ ನೀವು 40 ಥರದ ಎಕ್ಸರ್ಸೈಸ್ ನ ಮಾಡ್ಬೋದು ಸರ್. ಈಗ ಸಾಮಾನ್ಯ ನನಗೆ ಒಂದು ಪ್ರಶ್ನೆ. ಸರ್, ಈಗ ನಾವು ಎಕ್ಸರ್ಸೈಸ್ಗಳನ್ನು ಮಾಡಿದ ಮೇಲೆ ಅಂದ್ರೆ ಅಭ್ಯಾಸ ಇರಲ್ಲ ಕೆಲವರಿಗೆ, ಎಕ್ಸರ್ಸೈಸ್ ಅನ್ನೋದೇ ಅಭ್ಯಾಸ ಇರಲ್ಲ. ಸಡನ್ ಆಗಿ ಒಮ್ಮೆಲೆ ಎಕ್ಸರ್ಸೈಸ್ ಮಾಡಿದ ನಂತರ ನೆಕ್ಸ್ಟ್ ಡೇ ಅದರ ಎಫೆಕ್ಟ್ ಗೊತ್ತಾಗುತ್ತೆ, ಬಾಡಿ ಪೇನ್ ಎಲ್ಲ ಆಗುತ್ತೆ. ಬಾಡಿ ಪೇನ್ ಎಲ್ಲ ಇದರಿಂದ ಆ ಥರದ್ದು ಏನಾದ್ರು ಸರ್? ಇದರಿಂದ ಲೈಟ್ ಆಗಿ ಏನಂತಂದ್ರೆ ಲೂಸ್ ಮೋಷನ್ ಆಗುತ್ತೆ. ಓಕೆ, ಏನಕ್ಕೆ ಅಂದ್ರೆ ಯೂಸ್ ಮಾಡಿ 2-3 ಡೇಸ್ ಆದ್ಮೇಲೆ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ಇಟ್ ಇಸ್ ಬೆಸ್ಟ್ ವೇ. ಏನಂದ್ರೆ ಎಲ್ಲ ನೆಗೆಟಿವಿಟಿ ಎಲ್ಲ ಸ್ಟಮಕ್ ಕ್ಲೀನ್ ಆಗ್ಲಿ, ಮತ್ತೆ ಬಾಡಿ ಕ್ಲೀನ್ ಆಗ್ಲಿ, ಬಾಡಿ ಕ್ಲೀನ್ಸ್ ಆಗ್ಲಿ ಅಂತ ಹೇಳಿ. ಏನಕ್ಕಂದ್ರೆ ಇಡೀ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ 10 ಪಟ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಇದರಿಂದ ಹಾರ್ಟ್ ಅಟ್ಯಾಕ್ ಆಗಲ್ಲ, ಬರೆದು ಕೊಡ್ತೀನಿ ನಾನು ನಿಮಗೆ, ಪ್ಯಾರಲಿಸಿಸ್ ಸ್ಟ್ರೋಕ್ ಆಗಲ್ಲ. ಹೌದು, ಏನಕ್ಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಅಷ್ಟು ಇಂಪ್ರೂವ್ಮೆಂಟ್ ಆಗಿರುತ್ತೆ. ಓಕೆ, ವಯಸ್ಸಿನ ಮಿತಿ ಏನಾದ್ರೂ ಇದೆ? ವಯಸ್ಸಿನ ಮಿತಿ ಇಲ್ಲ ಸರ್. ಒಂದು 5-6 ವರ್ಷದ ಮಕ್ಕಳ ಮೇಲಿಂದ ಯಾರಾದ್ರೂ ಯೂಸ್ ಮಾಡಬಹುದು.
ಮತ್ತೆ ಇದರಲ್ಲಿ ನೀವೇನಂತಂದ್ರೆ ಜಿಮ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಓಕೆ, ಜಿಮ್ ಅಲ್ಲೂ ತುಂಬಾ ಜನ ಇಟ್ಕೊಂಡಿದ್ದಾರೆ ಈಗ ಆಲ್ರೆಡಿ, ನಮ್ಮ ಹತ್ರನೇ ಪರ್ಚೇಸ್ ಮಾಡಿ ಜಿಮ್ ಅಲ್ಲಿ ಇಟ್ಟಿರ್ತಾರೆ. ಬಟ್ ವಿತ್ ಏನು ಅಂತಂದ್ರೆ ನೀವು ಮನೇಲೆ ಇದನ್ನ ಇಟ್ಕೊಂಡ್ಬಿಟ್ರೆ ಥ್ರೆಡ್ ಮಿಲ್ ಲಕ್ಷ ಗಂಟ್ಲೆ ಖರ್ಚಾಗುತ್ತೆ, ಇದು ಲಕ್ಷ ಗಂಟ್ಲೆ ಇಲ್ಲ ಪ್ರೈಸ್. ಅದಾದ್ಮೇಲೆ ನೀವೇನಂತಂದ್ರೆ ಕರೆಂಟ್ ಯೂಸೇಜ್ ಅಲ್ಲಿ ಓಕೆ, ನೀವು ಇದನ್ನ ಒಂದು ಮಷಿನ್ ಏನ್ ತಿರುಗುತ್ತಲ್ಲ, ಫ್ಯಾನ್ ತಿರುಗುತ್ತಲ್ಲ, ಆ ಫ್ಯಾನಿನ ಖರ್ಚಲ್ಲಿ 10 ಮಷಿನ್ ರನ್ ಮಾಡ್ಬೋದು ನೀವು. ಶಬಾಷ್. ಓಕೆ, ಕರೆಂಟ್ ಯೂಸೇಜ್ ಒಳಗಡೆ ನಿಮಗೆ ಯಾವ್ದು ಇಲ್ಲ. ಆಮೇಲೆ 10-15 ವರ್ಷದಿಂದ ಯೂಸ್ ಮಾಡ್ತಾ ಇದಾರೆ, ಇವತ್ತಿಗೂ ಹಾಳಾಗಿಲ್ಲ ಮಷಿನ್. ಹೌದು, ಇದರಲ್ಲಿ ಮಾಡೆಲ್ ಚೇಂಜ್ ಆಗ್ತದೆ. ಇದಕ್ಕೆ ಸರ್ವಿಸ್ ಅದು ಇದು ಅಂತ ನಮ್ಮ ಸಂಸ್ಥೆಯಿಂದನೇ ಸರ್ವಿಸ್ ಇರುತ್ತೆ ಸರ್. ನಿಮ್ಮ ಮನೆಗೇನೆ ಬಂದು ಡೋರ್ ಸರ್ವಿಸ್ ಕೊಡ್ತೀವಿ ನಾವು. 2 years ತನಕ ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಯಾವ್ದು 1 ರೂಪಾಯಿ ಚಾರ್ಜಸ್ ಇರಲ್ಲ. ಮತ್ತೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ, ಏನಾದ್ರು ಸ್ವಲ್ಪ ಸಮಸ್ಯೆ ಬಂದ್ರು. ಒಟ್ಟು 40 ಥರ ಎಕ್ಸಸೈಸ್ ಮಾಡಿ. ಹೌದು, 40 ಟೈಪ್ಸ್ ಎಕ್ಸಸೈಸ್ ಮಾಡ್ಬೋದು. ಬಟ್ ಒನ್ ಥಿಂಗ್ ಐ ಫೆಲ್ಟ್ ವೆರಿ ಹ್ಯಾಪಿ ಏನು ಅಂತಂದ್ರೆ ವೆರಿ ವರ್ತಬಲ್. ನಿಜವಾಗ್ಲೂ ನಾನು ನೋಡಿದಾಗ ಇಷ್ಟು ವರ್ಕೌಟ್ ಆಗುತ್ತೋ ಇಲ್ವೋ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸಸೈಸ್ಗಳನ್ನು ಇವರು ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ ಮೇಲೆ ಅನಿಸ್ತು ಇಟ್ ವಾಸ್ ವೆರಿ ವರ್ತ್, ಕೊಂಡುಕೊಳ್ಳಬಹುದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ನೋಡಿ, ಟ್ರೈ ಮಾಡಿ ಇದನ್ನು ಕೊಂಡ್ಕೊಳ್ಳೋಕ್ಕೆ. ಇಟ್ ವಾಸ್ ಎಕ್ಸ್ಟ್ರಾರ್ಡ್ನರಿ. ಮನೆಯಲ್ಲಿ ಯಾರೇ ವೃದ್ಧರಿದ್ದರು ಅಥವಾ ಮಕ್ಕಳಿದ್ದರು ಅಥವಾ ನಂತರ ಹೊಟ್ಟೆ ಹೊಂದೋರಿದ್ದರು, ಅದನ್ನು ಕರಗಿಸ್ಕೊಳ್ಳೋಕ್ಕೆ, ದೇಹವನ್ನು ಗಟ್ಟಿಯಾಗಿ ಆರೋಗ್ಯವಾಗಿ ಇಟ್ಕೊಳ್ಳೋಕ್ಕೆ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ವೆಪನ್ ಅಂತ ಹೇಳ್ಬೋದು. ಯೂಸ್ ಇಟ್. ಥ್ಯಾಂಕ್ ಯು, ಭಾಳ ಚೆನ್ನಾಗಿ. ಥ್ಯಾಂಕ್ ಯು ಸೊ ಮಚ್ ಸರ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ಇಷ್ಟು ವರ್ಕೌಟ್ ಆಗುತ್ತೆ ಅಂತ. ಆಮೇಲೆ ಸರ್ ಇದರಲ್ಲಿ ಡಿಪ್ಸ್ ಎಲ್ಲ, ಸೂರ್ಯ ನಮಸ್ಕಾರ ಎಲ್ಲ ಮಾಡ್ಬೋದು ಇದರಲ್ಲ. ಹೌದು, ನಿಮಗೆ ಹಂಗೆ ಸಿಂಪಲ್ ಆಗಿ ನಾನು ತೋರಿಸ್ತೀನಿ. ಜಸ್ಟ್ ನೀವೇನ್ ಮಾಡಿ ಅಂದ್ರೆ ಡಿಪ್ಸ್ ಮಾಡ್ತಾರಲ್ಲ, ಆ ಪೊಸಿಷನ್ ಅಲ್ಲಿ ಇದನ್ನ ಮಾಡ್ರಿ. ಇದರಲ್ಲಿ ಅಂದ್ರೆ ಜಸ್ಟ್ 2 ಕೈ ಕೈ ಅಷ್ಟೇ ಇಡ್ರಿ, ಬೆಂಡ್ ಆಗ್ರಿ ಪೂರ್ತಿ. ಇದು ಕಾಲು ಮಂಡಿ ಎತ್ತಬೇಕು. ಜಸ್ಟ್ ಈಗ ಮತ್ತೆ ಬಿದ್ದಿದ್ದೇನ್ರಿ? ಇಲ್ಲ, ಬೀಳಲ್ಲ. ಈ ಭಾಗದಲ್ಲಿ ನಿಮಗೆ ಕೆಲವೊಬ್ಬರಿಗೆ ಮಸಲ್ಸ್ ಪೇನ್, ಆಮೇಲೆ ಫ್ರೋಜನ್ ಶೋಲ್ಡರ್ ಪ್ರಾಬ್ಲಮ್ ಇರುತ್ತೆ, ಶುಗರ್ BP ಇರೋಂಥವ್ರಿಗೆ, ಆಮೇಲೆ ಹಾರ್ಟ್ಗೆ ಪರ್ಟಿಕ್ಯುಲರ್ ಎಕ್ಸರ್ಸೈಸ್ ಮಾಡ್ಬೇಕು ಅನ್ನೋಂಥವ್ರಿಗೆ ಇದು ಬೆಸ್ಟ್ ಸರ್. ಆ ಥರ. ಅದಾದ್ಮೇಲೆ ನೀವು ಎದ್ದೇಳ್ರಿ ಸರ್. ಇನ್ನೂ ಒಂದು ಹೇಳ್ತೀನಿ. ಈಗ ಕೆಲವೊಬ್ಬರಿಗೆ ಪೈಲ್ಸ್ ಪ್ರಾಬ್ಲಮ್ ಇರುತ್ತೆ, ಕೆಲವೊಬ್ರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಮಲ ಗಟ್ಟಿ ಆಗುವಂಥದ್ದು, ಹೆಣ್ಮಕ್ಳಿಗೆ PCOS ಇರುತ್ತೆ, ನೀ ಪೇನ್ ಇರುತ್ತೆ. ಅದೆಲ್ಲದಕ್ಕೂ ಒಂದೇ ಎಕ್ಸರ್ಸೈಸ್ ಇದೆ ಇದರಲ್ಲಿ. ಜಸ್ಟ್ ಕುತ್ಕೊಳ್ಳಿ, ಅದ್ರ ಮೇಲೆ ಟರ್ನ್ ಆಗಿ ಕುತ್ಕೊಳ್ಳಿ ಅಷ್ಟೇ. ಅಷ್ಟು ವೈಬ್ರೇಟ್ ಆಗುತ್ತೆ. ವೈಬ್ರೇಟ್ ಆಗುತ್ತೆ. ಕುತ್ಕೊಳ್ಳಿ ಸರ್, ತೋರಿಸ್ತೀನಿ ನಾನು ನಿಮಗೆ ಅದನ್ನು. ಜಸ್ಟ್ ಎಸ್, ಕಾಲು ಚಾಚ್ರಿ. ಇಲ್ಲಿ ಕೈ ಹಿಡ್ಕೊಳ್ರಿ. ಜಸ್ಟ್ ಒಂದು ಅರ್ಧ ಗಂಟೆ ಇದ್ರ ಮೇಲೆ ಕುತ್ಕೊಳ್ಳೋದ್ರಿಂದ ನೀವು ಅಷ್ಟೇ, 1/2 hour ಕುತ್ಕೋಬೇಕು, ರೆಸ್ಟ್ ಮಾಡೋ, ರಿಲ್ಯಾಕ್ಸ್ ಮಾಡಬೇಕು. ಇದ್ರ ಮೇಲೆ ಕುತ್ಕೊಂಡು ಕಂಪ್ಯೂಟರ್, ಲ್ಯಾಪ್ಟಾಪ್ ವರ್ಕ್ ಮಾಡ್ಬೋದು ನೀವು, ಏನು ಸಮಸ್ಯೆ ಇಲ್ಲ. ಆಮೇಲೆ ಯಾವುದೇ ಎಲೆಕ್ಟ್ರಿಕ್ ಇದು ಬರಲ್ಲ ನಿಮಗೆ ಇದರಿಂದ. ಇದರಲ್ಲಿ ಚಿಕ್ಕದು ಬರುತ್ತೆ ಅದು, ಬಟ್ ಏನಂದರೆ ಇದು ಫಸ್ಟ್ ಯೂಸರ್ಗೆ ಒಳ್ಳೆ ಬೆಸ್ಟ್ ಇದು. ಆ ಥರ. ಫೈನ್, ಚೆನ್ನಾಗಿದೆ. ಜಸ್ಟ್ ಬ್ಯಾಕ್ ಇದನ್ನು ಮಾಡಿರಿ. ಅಲ್ಲ, ಈ ಕೈ ಕೊಡ್ರಿ. ಇಲ್ಲಿ ಇವ್ರಿ ಪ್ರೆಸರ್ ಹಾಕ್ರಿ, ಪ್ರೆಸರ್ ಜಾಸ್ತಿ, ಪ್ರೆಸರ್ ಕೈ ಹಾಕ್ರಿ, ಕೈಗೂ ಮಸಾಜ್ ಮುಂದೆ ಸರ್ಕೊಳ್ರಿ ಒಂದು ಸ್ವಲ್ಪ. ಕೈ ಪ್ರೆಸರ್ ಹಾಕ್ರಿ, ಅಲ್ಲಿಗೆ ಪ್ರೆಸ್ ಮಾಡಿರಿ. ಅದನ್ನು ಪ್ರೆಸ್ ಮಾಡಿ ಹಿಂಗೆ ಎತ್ತಬೇಕು ಬಾಡಿನ. ಈಗ ನೋಡ್ರಿ, ಇಲ್ಲಿ ಓಕೆ ಪೇನ್ ಬರ್ತಾ ಇರುತ್ತೆ ಕೆಲವೊಬ್ರಿಗೆ, ಫ್ರೋಜನ್ ಶೋಲ್ಡರ್, ಕೈ ಎತ್ತಕ್ಕೆ ಬರಲ್ಲ, ಕಾಲು ಎತ್ತಕ್ಕೆ ಬರಲ್ಲ ಅಂತ ಇರ್ತಾರೆ. ಅದು ಅಂಥವ್ರಿಗೆ ಇದು ತುಂಬ ಒಳ್ಳೆಯದು.